ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಶಿವರಾತ್ರಿ ಹಬ್ಬದ ದಿನ ಬೆಳಬೆಳಿಗ್ಗೆ ನಾನು ಮಗ ಇಬ್ಬರು ರೆಡಿಯಾಗಿ, ಅಂದರೆ ನಮ್ಮನ್ನು ರೆಡಿ ಮಾಡಿ ಮನೆಯವರೆಲ್ಲ ಕಳಿಸ್ಕೊಡ್ತಾ ಇದ್ದಾರೆ. ನಾವಿಬ್ಬರು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಟ್ರಿಪ್ ಅಂತಲ್ಲ, ಅದು ಮಗನ ಒಂದು ಪ್ಯಾರಾಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ಗೆ. ತುಂಬಾ ಖುಷಿಯಾಗಿದೆ. ಆದರೆ ಒಂದು ಕಡೆ ಅಂತೂ ತುಂಬ ದುಃಖ ಆಗ್ತಿದೆ. 10 ದಿನ ಮನೆ ಬಿಟ್ಟು ಹೋಗ್ಬೇಕಲ್ಲ ಅಂಥೇಳಿ. ಸೊ ಅಟ್ ಲಾಸ್ಟ್ ನಾವು ಕೆಂಪೇಗೌಡ ಏರ್ಪೋರ್ಟ್ ತಲುಪಿದ್ವಿ ನಮ್ಮನ್ನು ಬಿಡೋಕೆ ಅಂಥೇಳಿ. ಮಗಳು, ನಮ್ಮನೆಯವರು ಮತ್ತು ಅಪ್ಪ 3 ಜನನೂ ಬಂದಿದ್ದಾರೆ. ಅಮ್ಮ ಇಲ್ಲ, ತುಂಬಾ ಬೇಜಾರಾಗುತ್ತೆ. ಏನು ಮಾಡೋದು? ಓಕೆ, ಹಂಗೋ ಹಿಂಗೂ ಬಂದು ಏರ್ಪೋರ್ಟ್ ತಲುಪಿದ್ವಿ, ಟರ್ಮಿನಲ್ 2ಗೆ. ಅಲ್ಲಿಂದ ಸ್ವಲ್ಪ ಲಗೇಜ್ ಎತ್ಕೊಂಡು ನಾವು ಮುಂದೆ ಚೆಕ್ಕಿಂಗ್ಗೆ ಅಂತ ಹೋದ್ವಿ. ಅಪ್ಪ ಮತ್ತು ಮಗಳು, ನಮ್ಮನೆಯವರು ಅಲ್ಲಿ ಕಾರ್ ಜಾಸ್ತಿ ಹೊತ್ತು ಬಿಡೋಕ್ಕಾಗಲ್ಲ ಅಂಥೇಳಿ ಅವ್ರು ಹೊರಟರು. ಸ್ವಲ್ಪ ದೊಡ್ಡ ಕಾಯ್ತಿರ್ತೀವಿ, ಕನ್ಫರ್ಮ್ ಮಾಡು ನೀವು ಹೊರಟಾದ್ಮೇಲೆ, ಚೆಕ್ಕಿನ್ ಆದಮೇಲೆ ಅಂದರು. ಸೊ ಚೆಕ್ಕಿನ್ ಆಗಿ ಬೋರ್ಡಿಂಗ್ ಪಾಸ್ ಇಶ್ಯೂ ಆದಮೇಲೆ ಅವ್ರು ಕಾಲ್ ಮಾಡಿ ಹೇಳಿದೆ. ನಂತರ ಅವರು ಅಲ್ಲಿಂದ ಹೊರಟರು. ನನ್ನ ಕೈಯಲ್ಲಿ ಯಾಕೆ ಬ್ಯಾಗ್ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕೆ ಬ್ಯಾಗ್ ಹಾಕ್ಕೊಂಡಿದ್ದೀನಿ ಅಂತ? ಅದರ ಸ್ಟೋರಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಸಿ ಯು ಆಲ್. ಬೈ ಬಾಯ್. ಫಾಲೋ ಮೈ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್.